ಕ್ಷೇತ್ರಾಡನನ್ ಚಾನೆಲ್ಗೆ ಸ್ವಾಗತ. ಆಧುನಿಕ ಮನಸ್ಸಿಗೆ ಹಿಂದೂ ಧರ್ಮ ಎಂಬ ನಮ್ಮ ಸರಣಿಯ 2ನೇ ಎಪಿಸೋಡ್ಗೆ. ಈ ಸರಣಿಯಲ್ಲಿ ಇಂದಿನ ಪೀಳಿಗೆಯ ಮನಸ್ಸಿನಲ್ಲಿ ಆಗಾಗ್ಗೆ ಉದ್ಭವಿಸುವ ಪ್ರಶ್ನೆಗಳನ್ನು ನಾವು ಅನ್ವೇಷಿಸುತ್ತೇವೆ. ದೇವರು, ದೇವಾಲಯಗಳು, ಭಕ್ತಿ, ಆಂತರಿಕ ಶಾಂತಿ ಮತ್ತು ಸನಾತನ ಧರ್ಮದ ಆಳವಾದ ಅರ್ಥದ ಕುರಿತ ಪ್ರಶ್ನೆಗಳು. ಸ್ವಾಮಿ ವಿವೇಕಾನಂದರ ಶಕ್ತಿಶಾಲಿ ಒಳನೋಟಗಳಿಂದ ಪ್ರೇರಿತರಾಗಿ ಪ್ರತಿಯೊಂದು ವಿಷಯವನ್ನು 5 ಭಾಷೆಗಳಲ್ಲಿ ಇಂಗ್ಲಿಷ್, ತಮಿಳು, ತೆಲುಗು, ಕನ್ನಡ ಮತ್ತು ಹಿಂದಿ ಪ್ರಸ್ತುತಪಡಿಸಲಾಗುವುದು. ಪ್ರತಿದಿನ ಬೆಳಿಗ್ಗೆ ನಾವು ಒಂದು ಸಂಕ್ಷಿಪ್ತ ಯೂಟ್ಯೂಬ್ ಶಾರ್ಟ್ಸ್ ಸಾರಾಂಶವನ್ನು ಹಂಚಿಕೊಳ್ಳುತ್ತೇವೆ. ನಂತರ ರಾತ್ರಿ ಪೂರ್ಣ ವಿಡಿಯೋವನ್ನು ಬಿಡುಗಡೆ ಮಾಡುತ್ತೇವೆ. ಮೊದಲ ಎಪಿಸೋಡ್ನಲ್ಲಿ ನಾವು ಒಂದು ಕಾಲಾತೀತ ಪ್ರಶ್ನೆಯ ಬಗ್ಗೆ ಚಿಂತಿಸಿದೆವು. ದೇವರು ಇದ್ದಾನೆಯೇ? 2ನೇ ಎಪಿಸೋಡ್ನಲ್ಲಿ ಆಧುನಿಕ ಮನಸ್ಸು ಆಗಾಗ್ಗೆ ಕೇಳುವ ಮತ್ತೊಂದು ಪ್ರಶ್ನೆಗೆ ನಾವು ಉತ್ತರಿಸಿದೆವು. ಹಿಂದೂ ಧರ್ಮದಲ್ಲಿ ಏಕೆ ಇಷ್ಟು ದೇವರುಗಳಿದ್ದಾರೆ? ಇಂದು ಹಿಂದೂ ಧರ್ಮದ ಅತ್ಯಂತ ತಪ್ಪಾಗಿ ಅರ್ಥಮಾಡಿಕೊಳ್ಳಲ್ಪಟ್ಟ ಅಂಶಗಳಲ್ಲಿ ಒಂದನ್ನು ನಾವು ಕೈಗೆತ್ತಿಕೊಳ್ಳುತ್ತೇವೆ. ಹಿಂದೂ ಧರ್ಮದಲ್ಲಿ ವಿಗ್ರಹಾರಾಧನೆ ಏಕೆ ಮತ್ತು ಮೂರ್ತಿ ಪೂಜೆಯ ಹಿಂದಿರುವ ಆಳವಾದ ಮನೋವಿಜ್ಞಾನವನ್ನು ಅನ್ವೇಷಿಸುತ್ತಾ ಅದರ ಬಗ್ಗೆ ಇರುವ ಮಿಥ್ಯೆಗಳನ್ನು ದೂರ ಮಾಡುತ್ತೇವೆ. ಕಲ್ಲು ಮತ್ತು ಆತ್ಮ. ವಿಮರ್ಶಕರು ಇದನ್ನು ವಿಗ್ರಹಾರಾಧನೆ ಎಂದು ಕರೆಯುತ್ತಾರೆ. ಸಂಶಯವಾದಿಗಳು ಇದನ್ನು ಮೂಢನಂಬಿಕೆ ಎಂದು ಕರೆಯುತ್ತಾರೆ. ಇಂದಿನ ಅನೇಕ ಆಧುನಿಕ ಹಿಂದೂಗಳಿಗೂ ಸಹ ಕಲ್ಲು, ಮರ ಅಥವಾ ಮಣ್ಣಿನಿಂದ ಮಾಡಿದ ಒಂದು ರೂಪದ ಮುಂದೆ ನಾವು ಏಕೆ ನಮಿಸುತ್ತೇವೆ ಎಂದು ವಿವರಿಸುವಾಗ ಸ್ವಲ್ಪ ಸಂಕೋಚ ಉಂಟಾಗುತ್ತದೆ. ಆದರೆ ವೇದಾಂತದ ಸಿಂಹವಾದ ಸ್ವಾಮಿ ವಿವೇಕಾನಂದರು ಜಗತ್ತಿನ ಮುಂದೆ ನಿಂತು ರೂಪಾರಾಧನೆ ಆದಿಮ ಮನಸ್ಸಿನ ಲಕ್ಷಣವಲ್ಲ ಎಂದು ಘೋಷಿಸಿದರು. ಬದಲಾಗಿ ಅದು ಅನಂತವನ್ನು ಮಾನವ ಮನಸ್ಸು ಗ್ರಹಿಸಲು ಸಹಾಯ ಮಾಡುವ ಒಂದು ಸೂಕ್ಷ್ಮವಾದ ವೈಜ್ಞಾನಿಕ ಸಾಧನ ಎಂದು ಹೇಳಿದರು. ಕತೆ: ಒಬ್ಬ ರಾಜನನ್ನು ಬದಲಿಸಿದ ಚಿತ್ರ. ವಿಗ್ರಹಾರಾಧನೆಗೆ ಸಂಬಂಧಿಸಿದ ಅತ್ಯಂತ ಪ್ರಸಿದ್ಧ ಸಮರ್ಥನೆ ಅಲ್ವಾರ್ ಮಹಾರಾಜರ ದರ್ಬಾರಿನಲ್ಲಿ ನಡೆಯಿತು. ಪಾಶ್ಚಾತ್ಯ ಶಿಕ್ಷಣದ ಬಗ್ಗೆ ಹೆಮ್ಮೆ ಹೊಂದಿದ್ದ ರಾಜನು ಸ್ವಾಮೀಜಿಗೆ, ನನಗೆ ವಿಗ್ರಹಗಳ ಮೇಲೆ ನಂಬಿಕೆಯಿಲ್ಲ, ಒಂದು ಕಲ್ಲಿನ ತುಂಡನ್ನು ನಾನು ಪೂಜಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು. ಸ್ವಾಮೀಜಿ ತತ್ವಚರ್ಚೆಗೆ ಇಳಿಯಲಿಲ್ಲ. ಗೋಡೆಯ ಮೇಲೆ ನೇತಾಡುತ್ತಿದ್ದ ಮಹಾರಾಜರ ತಂದೆಯ ಚಿತ್ರವನ್ನು ಅವರು ನೋಡಿದರು. ಅವರು ದಿವಾನನಿಗೆ, ಪ್ರಧಾನಮಂತ್ರಿಗೆ ಆ ಚಿತ್ರವನ್ನು ಕೆಳಗಿಳಿಸಿ ಅದರ ಮೇಲೆ ಉಗುಳಲು ಹೇಳಿದರು. ಕೊಠಡಿ ಮೌನವಾಗಿತು. ದಿವಾನ್ ಬೆಚ್ಚಿಬಿದ್ದರು. ಸ್ವಾಮೀಜಿ, ನೀವು ಏನು ಹೇಳುತ್ತಿದ್ದೀರಿ? ಇದು ನಮ್ಮ ಅಗಲಿದ ರಾಜರ ಪ್ರತಿರೂಪ. ನಾನು ಇದನ್ನು ಅವಮಾನಿಸಲು ಸಾಧ್ಯವಿಲ್ಲ ಎಂದರು. ಸ್ವಾಮೀಜಿ ಮಹಾರಾಜರತ್ತ ತಿರುಗಿ ಹೇಳಿದರು, ಚಿತ್ರವನ್ನು ನೋಡಿ. ಇದು ಕೇವಲ ಕಾಗದ. ಇದಕ್ಕೆ ಜೀವವಿಲ್ಲ, ರಕ್ತವಿಲ್ಲ. ಆದರೂ ನೀವು ಇದರಲ್ಲಿ ನಿಮ್ಮ ತಂದೆಯನ್ನು ನೋಡುತ್ತೀರಿ. ಆ ವ್ಯಕ್ತಿಯನ್ನು ಚಿತ್ರದಿಂದ ನೀವು ಬೇರ್ಪಡಿಸಲು ಸಾಧ್ಯವಾಗುತ್ತಿಲ್ಲ. ಒಂದು ಕಾಗದದ ತುಂಡು ನಿಮ್ಮ ತಂದೆಯನ್ನು ನಿಮ್ಮ ಮನಸ್ಸಿಗೆ ತರಬಹುದಾದರೆ ಒಂದು ಕಲ್ಲಿನ ರೂಪವು ಭಕ್ತನ ಮನಸ್ಸಿಗೆ ದಿವ್ಯ ತಂದೆಯನ್ನು ಏಕೆ ತರಲಾರದು? ಮಹಾರಾಜರು ತಲೆ ತಗ್ಗಿಸಿದರು. ಅವರು ಅರ್ಥ ಮಾಡಿಕೊಂಡರು. ನಾವು ಕಲ್ಲನ್ನು ಪೂಜಿಸುವುದಿಲ್ಲ, ಆ ಕಲ್ಲು ಪ್ರತಿನಿಧಿಸುವ ಸಾನ್ನಿಧ್ಯವನ್ನು ನಾವು ಪೂಜಿಸುತ್ತೇವೆ. ಸ್ವಾಮಿ ವಿವೇಕಾನಂದರು ಹೇಳಿದರು, ಚಿತ್ರವು ಆದರ್ಶದ ಅಭಿವ್ಯಕ್ತಿ. ಅದು ಸಂಕೇತ, ಸೂಚನೆ, ಸಾಕ್ಷಾತ್ಕಾರಕ್ಕೆ ಸಹಾಯ. ಶ್ರೀ ರಾಮಕೃಷ್ಣರ ದುಷ್ಟಾಂತ ಚಲನಚಿತ್ರ ಪರದೆ. ರಾಮಕೃಷ್ಣರು ಬೋಧಿಸಿದರು, ಪರದೆ ಬಿಡಿಯಾಗಿ, ಬಣ್ಣವಿಲ್ಲದೆ, ರೂಪವಿಲ್ಲದೆ ಇರುತ್ತದೆ. ಆದರೆ ಅದರ ಮೇಲೆ ಚಲನಚಿತ್ರವನ್ನು ಪ್ರೊಜೆಕ್ಟ್ ಮಾಡಿದಾಗ ಅದು ಸಾವಿರಾರು ರೂಪಗಳನ್ನು ತೆಗೆದುಕೊಳ್ಳುತ್ತದೆ. ಅದೇ ರೀತಿ ದೇವರು ನಿರಾಕಾರನು, ಆದರೆ ನಮ್ಮ ಮನಸ್ಸಿಗಾಗಿ ಆತನು ಅನೇಕ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಾನೆ. ವಾಲೆಟ್ನಲ್ಲಿರುವ ಫೋಟೋ. ಒಬ್ಬ ಆಂಗ್ಲನ ವಾಲೆಟ್ನಲ್ಲಿ ಒಬ್ಬ ಮಹಿಳೆಯ ಸಣ್ಣ ಫೋಟೋ ಇಟ್ಟಿರುವುದನ್ನು ವಿವೇಕಾನಂದರು ಗಮನಿಸಿದಾಗ ಇದು ಆರಂಭವಾಯಿತು. ಆ ವ್ಯಕ್ತಿ ಮೃದುವಾಗಿ ನಗುತ್ತಾ, ಅವಳು ನನ್ನ ಹೆಂಡತಿ ಎಂದನು. ಆ ಸನ್ಯಾಸಿಯೊಂದಿಗೆ ವಾದಿಸಲು ಅವಕಾಶ ಸಿಕ್ಕಿದೆ ಎಂದುಕೊಂಡ ಆ ಸಂಶಯವಾದಿ ಆಂಗ್ಲನು ಕೇಳಿದನು, ಹಿಂದೂಗಳು ಏಕೆ ವಿಗ್ರಹಗಳನ್ನು ಪೂಜಿಸುತ್ತಾರೆ? ಒಂದು ವಸ್ತುವಿಗೆ ಹೇಗೆ ಪ್ರಾರ್ಥಿಸಬಹುದು? ವಿವೇಕಾನಂದರು ವಾದಿಸಲಿಲ್ಲ. ಅವರು ಆ ವ್ಯಕ್ತಿಯನ್ನು ನೋಡಿ, ನೀವು ನಿಮ್ಮ ಹೆಂಡತಿಯನ್ನು ಪ್ರೀತಿಸುತ್ತೀರಾ ಎಂದು ಕೇಳಿದರು. ಖಂಡಿತ ಎಂದು ಆ ವ್ಯಕ್ತಿ ಸ್ವಲ್ಪ ಬೇಸರಗೊಂಡಂತೆ ಉತ್ತರಿಸಿದನು. ಜಗತ್ತಿನಲ್ಲಿ ಯಾರಿಗಿಂತಲೂ ಹೆಚ್ಚು. ವಿವೇಕಾನಂದರು ವಾಲೆಟ್ ಕಡೆ ತೋರಿಸಿ ಹೇಳಿದರು, ಹಾಗಾದರೆ ಆ ಕಾಗದ ಮತ್ತು ಮಸಿಯನ್ನು ಏಕೆ ಹೊತ್ತುಕೊಂಡು ಹೋಗುತ್ತೀರಿ? ಅದು ಮಾತನಾಡಲಾರದು, ಅದು ನಿಮ್ಮನ್ನು ಕೇಳಲಾರದು, ಮತ್ತು ಅದು ನಿಮ್ಮ ಹೆಂಡತಿಯೂ ಅಲ್ಲ. ಅದನ್ನು ಏಕೆ ಎಸೆದು ಬಿಡುವುದಿಲ್ಲ? ಆ ವ್ಯಕ್ತಿ ಬೆರಗಾದನು. ಅದು ನನ್ನ ಹೆಂಡತಿಯಲ್ಲ ಎಂದು ಅವನು ತಡಕಾಡುತ್ತಾ ಹೇಳಿದನು. ಆದರೆ ಅದು ಅವಳನ್ನು ನನಗೆ ನೆನಪಿಸುತ್ತದೆ. ಅದನ್ನು ನೋಡಿದಾಗ ನನ್ನ ಹೃದಯ ಪ್ರೀತಿಯಿಂದ ತುಂಬುತ್ತದೆ. ವಿವೇಕಾನಂದರು ನಗುತ್ತಾ ಹೇಳಿದರು, ಅದೇ, ಒಬ್ಬ ಭಕ್ತನಿಗೆ ಅದು ಒಂದು ವಿಗ್ರಹ. ನಾವು ಕಲ್ಲು ಅಥವಾ ಕಾಗದವನ್ನು ಪೂಜಿಸುವುದಿಲ್ಲ. ನಿಮ್ಮ ಹೆಂಡತಿಯ ಫೋಟೋ ನಿಮ್ಗೆ ಅವಳನ್ನು ನೆನಪಿಸುವಂತೆ ದೇವವನ್ನು ನೆನಪಿಸುವ ಒಂದು ಕೇಂದ್ರೀಕರಣ ಬಿಂದುವಾಗಿ ಅದನ್ನು ಬಳಸುತ್ತೇವೆ. ತರ್ಕ: ಆಧ್ಯಾತ್ಮಿಕ ಕಿಂಡರ್ಗಾರ್ಟನ್. ಆಧುನಿಕ ಮನಸ್ಸಿಗಾಗಿ ಸ್ವಾಮೀಜಿ ಒಂದು ಅದ್ಭುತ ಉಪಮೆಯನ್ನು ಬಳಸಿದರು. ಆಧ್ಯಾತ್ಮಿಕ ಕಿಂಡರ್ಗಾರ್ಟನ್. ಒಂದು ಮಗುವಿಗೆ 5 ಎಂಬ ಅಮೂರ್ತ ಕಲ್ಪನೆಯನ್ನು ಕಲಿಸಬೇಕೆಂದರೆ
ಎನಿಸಲು ನೀವು ಅದಕ್ಕೆ 5 ಕಲ್ಲುಗಳು ಅಥವಾ 5 ಬೆರಳುಗಳನ್ನು ಕೊಡುತ್ತೀರಿ. 5 ಎಂಬ ಕಲ್ಪನೆಯನ್ನು ಅದು ಅರ್ಥ ಮಾಡಿಕೊಂಡ ನಂತರ ಅದಕ್ಕೆ ಕಲ್ಲುಗಳು ಬೇಕಾಗುವುದಿಲ್ಲ. ಅದೇ ರೀತಿ ಮಾನವ ಮನಸ್ಸು ಸೀಮಿತವಾಗಿದೆ. ಅನಂತ ಶೂನ್ಯ ಅಥವಾ ನಿರಾಕಾರ ಬ್ರಹ್ಮ ಮೇಲೆ ತಕ್ಷಣ ಧ್ಯಾನ ಮಾಡುವುದು ನಮಗೆ ಅಸಾಧ್ಯವಾಗುತ್ತದೆ. ನಮ್ಮ ಭಕ್ತಿಯನ್ನು ನೇತುಹಾಕಲು ಒಂದು ಕೊಕ್ಕು ಬೇಕಾಗುತ್ತದೆ. ಮೂರ್ತಿ ಆ ಕೊಕ್ಕು. ಅದು ಒಂದು ಕೇಂದ್ರೀಕರಣ ಬಿಂದು. ಸ್ವಾಮೀಜಿ ಹೇಳಿದಂತೆ ಮಾನವನು ತಪ್ಪಿನಿಂದ ಸತ್ಯದ ಕಡೆಗೆ ಪ್ರಯಾಣಿಸುತ್ತಿಲ್ಲ, ಆದರೆ ಕೆಳಗಿನ ಸತ್ಯದಿಂದ ಮೇಲಿನ ಸತ್ಯದ ಕಡೆಗೆ ಪ್ರಯಾಣಿಸುತ್ತಿದ್ದಾನೆ. ವಿಜ್ಞಾನ ಸಂಕೇತಗಳ ವಿಶ್ವವ್ಯಾಪಿ ಭಾಷೆ. ನಾವು ಒಂದು ದೇವತೆಯನ್ನು ಪೂಜಿಸುವಾಗ ನಾವು ಕಲ್ಲು ಅಥವಾ ಲೋಹಕ್ಕೆ ನಮಿಸುತ್ತಿಲ್ಲ, ಅದರ ಮೂಲಕ ಆಮಂತ್ರಿಸಲ್ಪಟ್ಟ ದೈವಿಕ ಸಾನ್ನಿಧ್ಯಕ್ಕೆ ನಾವು ನಮಿಸುತ್ತಿದ್ದೇವೆ. ಸ್ವಾಮೀಜಿ ಜಗತ್ತಿಗೆ ಸವಾಲು ಹಾಕಿದರು. ಧ್ವಜ ಎಂದು ಕರೆಯಲ್ಪಡುವ ಒಂದು ಬಟ್ಟೆಯ ತುಂಡನ್ನು ನೋಡಿ ದೇಶಭಕ್ತಿಯನ್ನು ಅನುಭವಿಸುವುದು ಸರಿಯಾಗಿದ್ದರೆ, ಒಂದು ಮೂರ್ತಿಯನ್ನು ನೋಡಿ ದೇವತ್ವವನ್ನು ಅನುಭವಿಸುವುದು ಏಕೆ ತಪ್ಪು? ವಿವೇಕಾನಂದರು ಹೇಳಿದರು, ವಿಗ್ರಹಗಳು ಆಧ್ಯಾತ್ಮಿಕ ಮಗುವಿನ ಭಾಷೆ. ಅವುಗಳ ಮೂಲಕ ಮನಸ್ಸು ಅನಂತದ ಕಡೆಗೆ ಏರುತ್ತದೆ. ನಾವು ಮಾತನಾಡುವ ಪ್ರತಿಯೊಂದು ಪದವೂ ಒಂದು ಸಂಕೇತ, ಪ್ರತಿಯೊಂದು ಆಲೋಚನೆಯೂ ಒಂದು ಸಂಕೇತ. ನೀವು ಕಣ್ಣು ಮುಚ್ಚಿ ದೇವರು ಎಂದು ಯೋಚಿಸಿದರೆ ನಿಮ್ಮ ಮನಸ್ಸು ಹೇಗಾದರೂ ಒಂದು ಚಿತ್ರವನ್ನು ಸೃಷ್ಟಿಸುತ್ತದೆ. ಒಂದು ಬೆಳಕು, ಒಂದು ಆಕಾಶ ಅಥವಾ ಒಬ್ಬ ವ್ಯಕ್ತಿ. ಆ ಪ್ರಕ್ರಿಯೆಗೆ ಸಹಾಯ ಮಾಡಲು ಹಿಂದೂ ಧರ್ಮವು ನಿಮಗೆ ಒಂದು ಸುಂದರವಾದ, ಪ್ರಾಚೀನವಾದ ಮತ್ತು ಶಕ್ತಿಯಿಂದ ತುಂಬಿದ ಸಂಕೇತವನ್ನು ನೀಡುತ್ತದೆ. ಪ್ರಾಣ ಪ್ರತಿಷ್ಠೆಯ ಪ್ರಕ್ರಿಯೆಯ ಮೂಲಕ ನಾವು ದೇವರನ್ನು ಸೃಷ್ಟಿಸುವುದಿಲ್ಲ. ಎಲ್ಲೆಡೆ ಇರುವ ದೇವರು ನಮ್ಮ ಕಣ್ಣುಗಳು ನೋಡಲು ಮತ್ತು ನಮ್ಮ ಹೃದಯಗಳು ಸ್ಪರ್ಶಿಸಲು ಸಾಧ್ಯವಾಗುವ ರೀತಿಯಲ್ಲಿ ಪ್ರತ್ಯಕ್ಷವಾಗಲು ನಾವು ಆಹ್ವಾನಿಸುತ್ತೇವೆ. ಅದು ಕಾಣಿಸುವುದರ ಮತ್ತು ಕಾಣಿಸದಿರುವುದರ ನಡುವಿನ ಸೇತುವೆ. ಮನೋವಿಜ್ಞಾನ ಕಾರಣ. ವಿವೇಕಾನಂದರ ವಿವರಣೆ. ಸ್ವಾಮೀಜಿ ಹೇಳಿದರು, ಮನಸ್ಸಿಗೆ ಕೇಂದ್ರೀಕರಿಸಲು ಒಂದು ಸ್ಪಷ್ಟ ರೂಪ ಬೇಕು. ಅದಕ್ಕಾಗಿಯೇ ನಾವು ವಿಗ್ರಹಗಳನ್ನು ಬಳಸುತ್ತೇವೆ. ನಿರಾಕಾರ ದೇವರ ಕಡೆಗೆ ಹೋಗುವ ಒಂದು ದ್ವಾರವಾಗಿ. ಅನಂತ ಚೈತನ್ಯದ ಮೇಲೆ ಧ್ಯಾನಿಸಲು ಪ್ರಯತ್ನಿಸಿ. ನಿಮ್ಮ ಮನಸ್ಸು 3 ಸೆಕೆಂಡುಗಳಲ್ಲಿ ಅಲೆದಾಡುತ್ತದೆ. ಆದರೆ ನೀವು ನೋಡಿದರೆ ಕೃಷ್ಣನ ನಗು, ಶಿವನ ಶಾಂತ ಮುಖ, ದುರ್ಗೆಯ ರಕ್ಷಣಾತ್ಮಕ ಭಂಗಿ, ಮನಸ್ಸು ಸ್ಥಿರವಾಗುತ್ತದೆ. ಇದು ಏಕಾಗ್ರತೆಯ ವಿಜ್ಞಾನ. ವಿಗ್ರಹಗಳು ಪ್ರತೀಕ ಅಥವಾ ಬಾಹ್ಯ ಸಂಕೇತಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಚದುರಿದ ಆಲೋಚನೆಗಳನ್ನು ಅವು ಪ್ರತಿನಿಧಿಸುವ ದೈವಿಕ ಕಲ್ಪನೆಯ ಮೇಲೆ ಕೇಂದ್ರೀಕರಿಸುತ್ತವೆ. ಸೂರ್ಯಕಿರಣಗಳನ್ನು ಒಟ್ಟುಗೂಡಿಸುವ ಲೆನ್ಸ್ನಂತೆ. ವಿಧಿಗಳ ಮೂಲಕ ಭಕ್ತಿ ಆಳವಾಗುತ್ತಾ ಹೋದಂತೆ ಮನಸ್ಸು ಆ ಚಿತ್ರವನ್ನು ಆಂತರಿಕಗೊಳಿಸುತ್ತದೆ. ರೂಪಾರಾಧನೆಯ ರಹಸ್ಯವೆಂದರೆ ನೀವು ಒಂದು ವಿಷಯದಲ್ಲಿ ದೈವತ್ವದ ದೃಷ್ಟಿಯನ್ನು ಬೆಳೆಸಲು ಪ್ರಯತ್ನಿಸುತ್ತಿದ್ದೀರಿ. ಅಂತಿಮವಾಗಿ ಪವಿತ್ರತೆ ಮತ್ತು ಶಕ್ತಿರೂಪದ ಮೇಲಿನ ಅವಲಂಬನೆಯನ್ನು ಕರಗಿಸಿ ದೇವರನ್ನು ಎಲ್ಲೆಡೆ ವ್ಯಕ್ತಗೊಳಿಸುತ್ತವೆ. ವಿಗ್ರಹವು ಸೀಮಿತ ಮಾತ್ರ, ಆದರೆ ಆರಾಧಕನು ಅದರ ಹಿಂದೆ ಅನಂತವನ್ನು ನೋಡುತ್ತಾನೆ. ಸ್ವಾಮೀಜಿ ಹೇಳಿದರು, ಎಲ್ಲಾ ಬಾಹ್ಯ ಸಹಾಯಗಳನ್ನು ತ್ಯಜಿಸಿ ನಿರಾಕಾರ ದೇವರನ್ನು ಆರಾಧಿಸಲು ನೀವು ಯೋಗ್ಯರಾಗಿದ್ದರೆ ಹಾಗೆ ಮಾಡಿ. ಆದರೆ ಅದೇ ಮಾಡಲಾಗದವರನ್ನು ನೀವು ಏಕೆ ಖಂಡಿಸುತ್ತೀರಿ? ಮನಸ್ಸು ವಿಕಸಿತವಾದಾಗ ರೂಪ ಕರಗುತ್ತದೆ. ವಿವೇಕಾನಂದರು ಮರುಕಳಿಸಿದ ರಾಮಕೃಷ್ಣರ ಉಪಮೆ. ಹಿಮ ಮತ್ತು ನೀರು ಒಂದೇ. ನಿಮ್ಮ ಹೃದಯ ಭಕ್ತಿಯಿಂದ ಬೆಚ್ಚಗಾದಾಗ ರೂಪವು ಶುದ್ಧ ಚೈತನ್ಯವಾಗಿ ಕರಗುತ್ತದೆ. ಆರಂಭದಲ್ಲಿ ರೂಪ ನಿಮಗೆ ಸಹಾಯ ಮಾಡುತ್ತದೆ. ಕೊನೆಯಲ್ಲಿ ನೀವು ರೂಪವನ್ನು ದಾಟಿ ಹೋಗುತ್ತೀರಿ. ಈಗ ವಿಗ್ರಹಾರಾಧನೆಯ ಬಗ್ಗೆ ಕೆಲವು ಮಹಾನ್ ಭಾರತೀಯ ಸಂತರು ಮತ್ತು ವಿದೇಶಿ ಸಂತರು ಹೇಳಿದ ಉಕ್ತಿಗಳು ಮತ್ತು ಅನುಭವಗಳನ್ನು ನೋಡೋಣ. ಎ.ದಿ. ಶಂಕರಾಚಾರ್ಯರು. ಅರುಂಧತಿ ನ್ಯಾಯ, ಮರೆಯಾಗಿರುವ ನಕ್ಷತ್ರದ ತರ್ಕ. ಆದಿ ಶಂಕರರು ಅದ್ವೈತ ವೇದಾಂತಕ್ಕೆ, ಅದ್ವೈತ ನಿರಾಕಾರ ಪರಮ ಸತ್ಯದ ತತ್ವಕ್ಕೆ ಪ್ರಸಿದ್ಧರಾಗಿದ್ದರು. ಅವರು ದೇವತೆಗಳಿಗೆ ಅತಿ ಸುಂದರವಾದ, ಮನಸ್ಸು ಕರಗಿಸುವ ಪ್ರಾರ್ಥನೆಗಳನ್ನು ರಚಿಸಿದರು ಮತ್ತು ಪ್ರಮುಖ ದೇವಾಲಯಗಳಲ್ಲಿ ವಿಗ್ರಹಾರಾಧನಾ ವಿಧಾನಗಳನ್ನು ಸ್ಥಾಪಿಸಿದರು. ವಿವರಣೆ. ಪ್ರಾಚೀನ ಭಾರತದಲ್ಲಿ ರಾತ್ರಿ ಆಕಾಶದಲ್ಲಿ ಅರುಂಧತಿ ಎಂಬ ಸಣ್ಣ, ಮಸುಕಾದ ನಕ್ಷತ್ರವನ್ನು ಯಾರಿಗಾದರೂ ತೋರಿಸಲು ಗುರು ಮೊದಲು ಅದರ ಹತ್ತಿರದ ದೊಡ್ಡ ಪ್ರಕಾಶಮಾನ ನಕ್ಷತ್ರವನ್ನು ತೋರಿಸಿ, ಅಲ್ಲಿ ನೋಡಿ ಎಂದು ಹೇಳುತ್ತಿದ್ದರು. ವಿದ್ಯಾರ್ಥಿ ಆ ಪ್ರದೇಶದ ಮೇಲೆ ಕೇಂದ್ರೀಕರಿಸಿದ ನಂತರ ಗುರು, ಈಗ ಅದರ ಎಡಬದಿಯಲ್ಲಿರುವ ಆ ಸಣ್ಣ ಕಣವನ್ನು ನೋಡಿ ಎಂದು ಹೇಳುತ್ತಿದ್ದರು. ಅನ್ವಯ. ಮಾನವ ಮನಸ್ಸು ನಿರಾಕಾರ ಬ್ರಹ್ಮಾಂಡದ ಮೇಲೆ, ಈ ನಿರ್ಗುಣದ ಮೇಲೆ ತಕ್ಷಣ ಕೇಂದ್ರೀಕರಿಸಲು ಸಾಧ್ಯವಿಲ್ಲ ಎಂದು ಶಂಕರರು ವಾದಿಸಿದರು. ವಿಗ್ರಹ ಸಗುಣ, ನಮ್ಮ ದೃಷ್ಟಿಯನ್ನು ತರಬೇತುಗೊಳಿಸುವ ಆ ದೊಡ್ಡ ಪ್ರಕಾಶಮಾನ ನಕ್ಷತ್ರ. ಮನಸ್ಸು ಕೇಂದ್ರೀಕರಿಸಿದ ನಂತರ ವಿಗ್ರಹದ ಹಿಂದೆ ಇರುವ ನಿರಾಕಾರ ಸತ್ಯವನ್ನು ಅನುಭವಿಸಲು ಅದು ಸಹಜವಾಗಿ ಇರುತ್ತದೆ. ರಾಮಾನುಜರು. ಅರ್ಚಾವತಾರ, ಇಳಿದು ಬರುವುದು. ಶ್ರೀ ರಾಮಾನುಜರು 11ನೇ ಶತಮಾನದ ತತ್ವಜ್ಞಾನಿ ಅರ್ಚಾವತಾರ ಎಂಬ ಕಲ್ಪನೆಯ ಬಗ್ಗೆ ಮಾತನಾಡಿದರು. ಅಂದರೆ ದೇವವು ವಿಗ್ರಹದಲ್ಲಿ ಇಳಿದು ಬರುವುದು. ಆಳವಾದ ಉಕ್ತಿ. ದೇವರು ಭೂಗರ್ಭಜಲದಂತಿದ್ದಾನೆ, ಎಲ್ಲೆಡೆ ಇರುವವನು, ಆದರೆ ತಲುಪಲು ಕಷ್ಟ. ಆತನು ದೂರದ ಸಮುದ್ರದಂತಿದ್ದಾನೆ, ಅಪಾರ, ಆದರೆ ತಕ್ಷಣದ ದಾಹವನ್ನು ನೀಗಿಸಲು ಲಭ್ಯವಿಲ್ಲ.
ಆದರೆ ಪ್ರತಿಷ್ಠಾಪಿತ ವಿಗ್ರಹದಲ್ಲಿರುವ ದೇವರು ಸ್ಪಷ್ಟವಾದ ಸ್ಥಳೀಯ ಬಾವಿಯಂತಿದ್ದಾನೆ. ಯಾರಾದರೂ ಅದರ ಬಳಿಗೆ ಹೋಗಿ ನೀರು ಕುಡಿಯಬಹುದು. ದೃಶ್ಯ ಉಪಮೆ ವಿದ್ಯುತ್ನ್ನು ಯೋಚಿಸಿ. ಅದು ದೇಶದಾದ್ಯಂತ ಹೈ ವೋಲ್ಟೇಜ್ ತಂತಿಗಳಲ್ಲಿ ಅದೃಶ್ಯವಾಗಿ ಹರಿಯುತ್ತದೆ. ಆದರೆ ನಿಮ್ಮ ಸ್ಮಾರ್ಟ್ಫೋನ್ ಅನ್ನು ಚಾರ್ಜ್ ಮಾಡಲು ಆ ಮೂಲ ಶಕ್ತಿಯನ್ನು ಟ್ರಾನ್ಸ್ಫಾರ್ಮರ್ ಮೂಲಕ ಕಡಿಮೆ ಮಾಡಿ ಸರಳವಾದ ಸುರಕ್ಷಿತವಾದ ಗೋಡೆಯ ಸಾಕೆಟ್ ಆಗಿ ತರಬೇಕು. ಮೂರ್ತಿ ಆಧ್ಯಾತ್ಮಿಕ ಸಾಕೆಟ್ ಆಗಿದೆ. ಅದು ಬ್ರಹ್ಮಾಂಡದ ಶಕ್ತಿಯನ್ನು ಮಾನವರು ಸುರಕ್ಷಿತವಾಗಿ ಸಂಪರ್ಕಿಸಬಹುದಾದ ಮಟ್ಟಕ್ಕೆ ಇಳಿಸುತ್ತದೆ. ಸಂತ್ ತುಕಾರಾಂ, ಕಲ್ಲಿನ ರಸವಾಡಿ. 17ನೇ ಶತಮಾನದ ಮಹಾರಾಷ್ಟ್ರದ ಕವಿ ಸಂತರು ಪಂಢರ್ಪುರದಲ್ಲಿ ಕಪ್ಪು ಕಲ್ಲಿನ ದೇವತೆಯಾಗಿ ಇರುವ ವಿಷ್ಣು ಕೃಷ್ಣನ ರೂಪವಾದ ವಿಕ್ಕಲನಿಗೆ ತಮ್ಮ ಜೀವನಪೂರ್ತಿ ಹಾಡುವುದರಲ್ಲಿ ಕಳೆದರು. ಉಕ್ತಿ: ಒಂದು ಸಣ್ಣ ಪಾತ್ರೆ ಸಂಪೂರ್ಣ ಸಮುದ್ರವನ್ನು ಹೇಗೆ ಹಿಡಿಯಬಲ್ಲದು? ಸಾಧ್ಯವಿಲ್ಲ. ಆದರೆ ಆ ಸಮುದ್ರದ ಒಂದು ಹನಿ ಅದೇ ರುಚಿಯನ್ನು ನೀಡುತ್ತದೆ. ಮೂರ್ತಿ ಆ ದೈವಿಕ ಸಮುದ್ರದ ಹನಿ. ಅನುಭವ: ನಿರಾಕಾರ ಬ್ರಹ್ಮದ ಮೇಲೆ ಧ್ಯಾನ ಮಾಡುವ ಬದಲು ಕಲ್ಲಿನ ವಿಗ್ರಹವನ್ನು ಪೂಜಿಸುತ್ತಿದ್ದಾರೆ ಎಂದು ಸಂಪ್ರದಾಯಪರ ಪಂಡಿತರು ತುಕಾರಾಂ ಅವರನ್ನು ಟೀಕಿಸಿದಾಗ, ತುಕಾರಾಂ ಒಬ್ಬ ಅಭಂಗ ಭಕ್ತಿಗೀತೆ ಈ ಮೂಲಕ ಉತ್ತರಿಸಿದರು. ಚಿನ್ನವನ್ನು ಕರಗಿಸಿ ಸುಂದರ ಆಭರಣಗಳಾಗಿ ಮಾಡಿ ಧರಿಸಿ ಆನಂದಿಸುವಂತೆ ನಿರಾಕಾರ ಅವ್ಯಕ್ತ ದೇವವು ಭಕ್ತನ ಮೇಲಿನ ಅಪಾರ ಕರುಣೆಯಿಂದ ಕಲ್ಲಿನ ರೂಪಕ್ಕೆ ಕರಗುತ್ತದೆ ಎಂದು ಅವರು ವಿವರಿಸಿದರು. ನೀಮ್ ಕರೋಲಿ ಬಾಬಾ, ಸ್ಟೀವ್ ಜಾಬ್ಸ್ ಮತ್ತು ರಾಮ್ ದಾಸ್ ಅವರನ್ನು ಪ್ರೇರೇಪಿಸಿದ 20ನೇ ಶತಮಾನದ ಮಹಾನ್ ಸಂತರು ಹನುಮಂತನ ಮೇಲೆ ತೀವ್ರ ಭಕ್ತಿಯನ್ನು ಆಚರಿಸಿದರು. ಅವರ ಉಕ್ತಿ: ಈ ಭೌತಿಕ ಕಣ್ಣುಗಳಿಂದ ನೀವು ದೇವರನ್ನು ನೋಡಲು ಸಾಧ್ಯವಿಲ್ಲ. ನಿಮ್ಮ ಹೃದಯ ನಿರಾಕಾರವನ್ನು ನೋಡಲು ಸಿದ್ಧವಾಗುವವರೆಗೆ ಮೂರ್ತಿ ನಿಮ್ಮ ಮನಸ್ಸಿಗೆ ಹಿಡಿದುಕೊಳ್ಳಲು ಒಂದು ರೂಪವನ್ನು ನೀಡುತ್ತದೆ. ಅನುಭವ: ಒಮ್ಮೆ ಪಾಶ್ಚಾತ್ಯ ಶಿಷ್ಯನೊಬ್ಬ ಅವರನ್ನು ಕೇಳಿದನು, ಬಾಬಾಜಿ, ನೀವು ಹನುಮಂತನ ಕಲ್ಲಿನ ವಿಗ್ರಹಕ್ಕೆ ಏಕೆ ನಮಸ್ಕರಿಸುತ್ತೀರಿ? ದೇವರು ಎಲ್ಲೆಡೆ ಇಲ್ಲವೇ? ನೀಮ್ ಕರೋಲಿ ಬಾಬಾ ಯಾವುದೇ ತಾತ್ವಿಕ ಉಪನ್ಯಾಸ ನೀಡಲಿಲ್ಲ. ಅವರು ಕೇವಲ ಆ ವಿಗ್ರಹವನ್ನು ನೋಡಿದರು. ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು ಮತ್ತು ಮೃದುವಾಗಿ, ಅವನು ಕಲ್ಲಲ್ಲ, ಅವನು ಕೇಳುತ್ತಿದ್ದಾನೆ ಎಂದು ಪಿಸುಗುಟ್ಟಿದರು. ಆ ಕ್ಷಣದಲ್ಲಿ ಆ ಶಿಷ್ಯನು ವಿಗ್ರಹದಿಂದ ಅಪಾರ ಪ್ರೀತಿಯ ಅಲೆ ಹೊರಬರುತ್ತಿರುವುದನ್ನು ಅನುಭವಿಸಿದ್ದೇನೆ ಎಂದು ಹೇಳಿದನು. ಸಿಸ್ಟರ್ ನಿವೇದಿತಾ ಮಾರ್ಗರೆಟ್ ಎಲಿಜಬೆತ್ ನೋಬಲ್, ಐರಿಷ್ ಸ್ಕಾಟ್ ಸಮಾಜ ಸೇವಕಿ, ಲೇಖಕಿ ಮತ್ತು ಸ್ವಾಮಿ ವಿವೇಕಾನಂದರ ಶಿಷ್ಯೆ. ವಿಗ್ರಹವು ಅನಂತದ ಒಂದು ಸೂಚನೆ, ಮನಸ್ಸಿನ ಏಕಾಗ್ರತೆಗೆ ಒಂದು ಸಹಾಯ. ಅದು ಆತ್ಮದ ಕಿರಣಗಳಿಗೆ ಒಂದು ಕೇಂದ್ರಬಿಂದು. ಶ್ರೀ ಅರವಿಂದರ ಸಹಚರಿ ಮಿರ್ರಾ ಅಲ್ಛಾಸಾ ದಿ ಮದರ್. ಶ್ರೀ ಅರವಿಂದ ಆಶ್ರಮವನ್ನು ಸಹಸ್ಥಾಪಿಸಿದ ಫ್ರೆಂಚ್ ಆಧ್ಯಾತ್ಮಿಕ ಗುರು ಮತ್ತು ಮರ್ಮಜ್ಞೆ. ಭಾರತದಲ್ಲಿ ಕಲೆಗಳು, ಶಿಲ್ಪಕಲೆ, ಚಿತ್ರಕಲೆ, ವಾಸ್ತುಶಿಲ್ಪ ಯಾವಾಗಲೂ ಆಧ್ಯಾತ್ಮಿಕ ಜೀವನದ ಅಭಿವ್ಯಕ್ತಿಯಾಗಿವೆ. ಒಂದು ಪ್ರತಿಮೆ ಅಥವಾ ಚಿತ್ರ ಕೇವಲ ಸತ್ತ ವಸ್ತುವಲ್ಲ. ಅದು ನಿಜವಾದ ಆಧ್ಯಾತ್ಮಿಕ ಚೇತನದಿಂದ ಮಾಡಲ್ಪಟ್ಟಿದ್ದರೆ ಕೃಪೆ ಅಥವಾ ದೈವಿಕ ಶಕ್ತಿ ಅದರ ಮೂಲಕ ವ್ಯಕ್ತವಾಗಿ ಭಕ್ತನಿಗೆ ಜೀವಂತ ಸಾನ್ನಿಧ್ಯವಾಗಬಹುದು. ಸರ್ ಜಾನ್ ವುಡ್ರೋಫ್, ಆರ್ಥರ್ ಅವಲಾನ್. ಹಿಂದೂ ತಂತ್ರ ಮತ್ತು ಶಾಕ್ತ ಪರಂಪರೆಯ ಪಾಶ್ಚಾತ್ಯ ಅರಿವಿನ ಮೇಲೆ ಆಳವಾದ ಪ್ರಭಾವ ಬೀರಿದ ಬ್ರಿಟಿಷ್ ಓರಿಯೆಂಟಲಿಸ್ಟ್ ಮತ್ತು ನ್ಯಾಯಾಧೀಶ್. ರೂಪವು ಆಧ್ಯಾತ್ಮಿಕ ವಾಸ್ತವ್ಯದ ಭೌತಿಕ ಸಂಕೇತವಾಗಿದೆ. ಮಾನವನ ಸೀಮಿತ ಮನಸ್ಸು ಅನಂತವನ್ನು ಗ್ರಹಿಸಲು ಪ್ರಯತ್ನಿಸುವ ಒಂದು ಸಾಧನ. ರೊಮೇನ್ ರೊಲಾಂಡ್, ಫ್ರೆಂಚ್ ನಾಟಕಕಾರ, ಪ್ರಬಂಧಕಾರ, ಮರ್ಮಜ್ಞ ಮತ್ತು ನೊಬೆಲ್ ಪುರಸ್ಕೃತ. ಪಾಶ್ಚಾತ್ಯರು ಭಾರತದ ಬಹುಬಾಹು ದೇವತೆಗಳಲ್ಲಿ ಕೇವಲ ವಿಗ್ರಹಗಳನ್ನು ಮಾತ್ರ ನೋಡುತ್ತಿದ್ದರೆ ಅದು ಆಳವಾದ ಸಂಕೇತಗಳ ಭಾಷೆಯನ್ನು ಓದಲು ಅವರಿಗೆ ಆಧ್ಯಾತ್ಮಿಕ ಕಲ್ಪನೆ ಇಲ್ಲದ ಕಾರಣ. ಪ್ರತಿಮೆಯ ಪ್ರತಿಯೊಂದು ಲಕ್ಷಣ, ಪ್ರತಿಯೊಂದು ಭಂಗಿ ಬ್ರಹ್ಮಾಂಡದ ಸ್ವಭಾವದ ಕುರಿತ ಮಹಾನ್ ತಾತ್ವಿಕ ಸಂವಾದದಲ್ಲಿ ಒಂದು ವಾಕ್ಯ. ಸಮಾಪ್ತಿ: ರೂಪವನ್ನು ಮೀರುವುದು. ಹಿಂದೂಗಳು ವಸ್ತುವನ್ನು, ಕಲ್ಲು ಅಥವಾ ಮರವನ್ನು ಪೂಜಿಸುವುದಿಲ್ಲ. ಅವರು ವಸ್ತುವಿನ ಮೂಲಕ ದೇವವನ್ನು ಪೂಜಿಸುತ್ತಾರೆ. ನಮ್ಮ ಮನಸ್ಸು ಅರ್ಥಮಾಡಿಕೊಳ್ಳಲು, ಪ್ರೀತಿಸಲು ಮತ್ತು ಧ್ಯಾನಿಸಲು ಸಾಧ್ಯವಾಗುವ ಒಂದು ರೂಪ ಅದು. ವಿಗ್ರಹವು ಗಮ್ಯಸ್ಥಾನವಲ್ಲ, ಅದು ತೆರೆದ ಬಾಗಿಲು. ಒಂದು ಮಗು ಚಿತ್ರಗಳ ಮೂಲಕ ಅಕ್ಷರಮಾಲೆಯನ್ನು ಕಲಿಯುವಂತೆ ಆಧ್ಯಾತ್ಮಿಕ ಅನ್ವೇಷಕನು ರೂಪಗಳಿಂದ ಆರಂಭಿಸುತ್ತಾನೆ ಮತ್ತು ನಿರಾಕಾರಕ್ಕೆ ಏರುತ್ತಾನೆ. ನಾವು ವಿಗ್ರಹಾರಾಧನೆಯ ಹಂತದಲ್ಲೇ ಶಾಶ್ವತವಾಗಿ ಉಳಿಯಬೇಕು ಎಂದು ಸ್ವಾಮಿ ವಿವೇಕಾನಂದರು ಎಂದಿಗೂ ಹೇಳಲಿಲ್ಲ. ಮೂರ್ತಿಯನ್ನು ಒಂದು ಉಡಾವಣಾ ವೇದಿಕೆಯಾಗಿ ಬಳಸಬೇಕೆಂದು ಅವರು ಬಯಸಿದರು. ದೇವಾಲಯದಲ್ಲಿ ದೇವರನ್ನು ಪೂಜಿಸುವ ಗುರಿ, ಅಂತಿಮವಾಗಿ ಇಡೀ ಜಗತ್ತೇ ಒಂದು ದೇವಾಲಯ ಮತ್ತು ಪ್ರತಿಯೊಂದು ಜೀವಿಯೂ ಒಂದು ಮೂರ್ತಿ ಎಂಬುದನ್ನು ಅರಿಯುವುದು. ಅವರು ನಮಗೆ ಈ ಶಕ್ತಿಶಾಲಿ ಚಿಂತನೆಯನ್ನು ಬಿಟ್ಟುಹೋದರು. ಒಬ್ಬ ಮನುಷ್ಯನು ಒಂದು ರೂಪದ ಸಹಾಯದಿಂದ ತನ್ನ ದೈವಿಕ ಸ್ವಭಾವವನ್ನು ಅರಿತುಕೊಳ್ಳಬಲ್ಲವನಾದರೆ ಅದು ಪಾಪವಲ್ಲ, ಅದು ಒಂದು ಆಶೀರ್ವಾದ. ಇದು ನಿಮಗೆ ಅರ್ಥಪೂರ್ಣವಾಗಿದ್ದರೆ ಮುಂದಿನ ಎಪಿಸೋಡ್ ನೋಡಿ. ಅಲ್ಲಿ ನಾವು ಈ ಪ್ರಶ್ನೆಯನ್ನು ನೋಡುತ್ತೇವೆ: ದೇವರು ಎಲ್ಲೆಡೆ ಇದ್ದರೆ ದೇವಾಲಯಗಳಿಗೆ ಏಕೆ ಹೋಗಬೇಕು? ಕ್ಷೇತ್ರಾಡನಂ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಂ ನಮಃ ಶಿವಾಯ. ಜೈ ಮಾತಾ ದಿ. ನಮಸ್ತೆ.